Praise the Lord. Greetings to you all in the name of our Lord and Savior Jesus Christ. Today's Bible verse, Hebrews chapter 10, verse 35. Do not lose your courage, then because it brings with a great reward. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 35ನೇ ವಚನ. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ನಮ್ಮ ಕರ್ತನಾದ ಯೇಸು ಸ್ವಾಮಿ ಪ್ರತಿದಿನ ತನ್ನ ವಾಗ್ದಾನದ ವಾಕ್ಯವನ್ನು ಕೊಟ್ಟು ನಮಗೆ ಧೈರ್ಯವನ್ನು ಒದಗಿಸಿಕೊಡ್ತಾ ಇದ್ದಾರೆ. ಇವತ್ತು ದೇವರು ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಅದ್ಯಾವ ಉಪದೇಶ ಅಂದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೀವು ಭಯಪಡಬೇಡಿರಿ, ನೀವು ಅಂಜದಿರಿ ಎಂಬುದಾಗಿ ಇವತ್ತು ದೇವರು ನಮಗೆ ಹೇಳ್ತಾ ಇದ್ದಾರೆ ಪ್ರಿಯರೇ. ಆದುದರಿಂದ ನಾವು ಧೈರ್ಯವಾಗಿರೋಣ. ನಾವು ಧೈರ್ಯದಿಂದ ಇರುವಾಗ ನಮಗೆ ಹೆಚ್ಚಿನ ಬಲ ಉಂಟಾಗ್ತದೆ. ನಾವು ಧೈರ್ಯದಿಂದ ಇರುವಾಗ ಕರ್ತನ ಮೇಲೆ ಇನ್ನೂ ಹೆಚ್ಚಿನ ನಂಬಿಕೆ ಉಂಟಾಗ್ತದೆ. ನಾವು ಧೈರ್ಯದಿಂದ ಇರುವಾಗ ಕರ್ತನ ಮಕ್ಕಳು ಎಂಬುದಾಗಿ ನಿರೂಪಿಸಲಿಕ್ಕೆ ಸಾಧ್ಯವಾಗ್ತದೆ. ಸೈತಾನನು ಭಯ ಹುಟ್ಟಿಸ್ತಾನೆ. ಶೋಧನೆಗಳ ಮೇಲೆ ಶೋಧನೆಗಳನ್ನು ತಂದು ಭಯ ಹುಟ್ಟಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಒಂಟಿತನದ ಭಯ ಹುಟ್ಟಿಸ್ತಾನೆ. ಯಾವುದೋ ಮೃಗಗಳನ್ನು ಕಂಡ್ರೆ, ಪ್ರಾಣಿ ಪಕ್ಷಿಗಳನ್ನು ಕಂಡ್ರೆ, ಸರೀಸೃಪಗಳನ್ನು ಕಂಡ್ರೆ ನಾವು ಭಯ ಪಡುವಂತೆ ಮಾಡ್ತಾನೆ. ಆ ರೀತಿ ಅವುಗಳನ್ನು ಕಂಡು ನಾವು ಭಯ ಪಡುವಾಗ ಸೈತಾನನಿಗೆ ಜಯ ಉಂಟಾಗುತ್ತದೆ. ಸೈತಾನನು ಸಂತೋಷ ಪಡುವಂಥವನಾಗಿದ್ದಾನೆ. ಆದರೆ ನಾವು ಇಂದಿನಿಂದ ಅವುಗಳಿಗೆ ಭಯ ಪಡುವುದು ಬೇಡ ಪ್ರಿಯರೇ. ನಾವು ಭಯ ಪಡದೆ ಇರುವಾಗ ಕರ್ತನಿಗೆ ಜಯ ಉಂಟಾಗುತ್ತದೆ. ಆದುದರಿಂದಲೇ ಇವತ್ತು ದೇವರು ನಮಗೆ ಹೇಳ್ತಾ ಇದ್ದಾರೆ, ಕರ್ತನಾದ ಯೇಸು ಕ್ರಿಸ್ತನು ಪರಿಶುದ್ಧಾತ್ಮ ದೇವರು ಇವತ್ತು ನಮಗೆ ಹೇಳ್ತಾ ಇದ್ದಾರೆ, ಧೈರ್ಯವಾಗಿರಿ ಎಂಬುದಾಗಿ ನಮಗೆ ಬುದ್ಧಿಯನ್ನು ಹೇಳ್ತಾ ಇದ್ದಾರೆ. ಈ ಧೈರ್ಯದಲ್ಲಿ ಎರಡು ಥರವಾದಂಥ ಧೈರ್ಯ. ಒಂದು ಸ್ವಾಭಾವಿಕ ಧೈರ್ಯ, ಇನ್ನೊಂದು ಕರ್ತನಿಂದ ನಾವು ಧೈರ್ಯಗೊಳ್ಳುವುದು. ಅಂದರೆ ದೇವರ ಮಕ್ಕಳಾದ ನಮ್ಮನ್ನು ಕರ್ತನು ಧೈರ್ಯಪಡಿಸುತ್ತಾನೆ. ದಾವೀದನ ಬಗ್ಗೆ ನಾವು ನೋಡ್ತೇವೆ. ಅವನು ಕರ್ತನಿಂದ ಧೈರ್ಯವನ್ನು ಪಡೆದವನಾಗಿದ್ದನು. ಆದುದರಿಂದಲೇ ಅವನು ಕುರಿಗಳನ್ನು ಮೇಯಿಸುವಂತಹ ಸಂದರ್ಭದಲ್ಲಿ ಹುಲಿ, ಸಿಂಹ, ಕರಡಿಗಳು ಬಂದು ಅವನ ಕುರಿಗಳನ್ನು ತಿಂದು ಹಾಕುವಂತಹ ಸಂದರ್ಭದಲ್ಲಿ ಆ ಹುಲಿ, ಕರಡಿಗಳನ್ನು ಸೀಳಿ ಹಾಕಿಬಿಟ್ಟು ತನ್ನ ಕುರಿಮರಿಗಳನ್ನು ರಕ್ಷಿಸ್ತಾ ಇದ್ದನು. ಕಾರಣ ಏನು ಗೊತ್ತೇ? ದೇವರು ಅವನಿಗೆ ಕೊಟ್ಟಿರುವ ಧೈರ್ಯ. ದೇವರು ಅವನೊಂದಿಗಿರುವುದರಿಂದಲೇ ಇದು ಸಾಧ್ಯವಾಯಿತು. ಆ ದೈತ್ಯಾಕಾರದ ಗೊಲಿಯಾತನನ್ನು ಕಂಡು ಕೂಡ ಇವನು ಭಯಪಡಲಿಲ್ಲ. ಯಾಕೆಂದರೆ ದೇವರು ಇವನೊಂದಿಗಿದ್ದನು. ಸೌಲನು ಅನೇಕ ಸಾರಿ ಕುತಂತ್ರಗಳನ್ನು ಮಾಡಿದನು, ಆದರೂ ಕೂಡ ದಾವೀದನು ಭಯಪಡಲಿಲ್ಲ. ಯಾಕೆಂದರೆ ಅವನು ಕರ್ತನನ್ನು ಆಶ್ರಯಿಸಿಕೊಂಡವನಾಗಿದ್ದನು, ಕರ್ತನಲ್ಲಿ ಅವನು ಧೈರ್ಯಗೊಂಡವನಾಗಿದ್ದನು. ಆದುದರಿಂದಲೇ ಆತನು ಇಸ್ರಾಯೇಲ್ನ ಮಹಾರಸನಾಗಿ ಕೀರ್ತಿಯನ್ನು ಪಡೆದನು. ಪ್ರಿಯರೇ, ಕೀರ್ತನೆ 138:3 ಈ ರೀತಿ ಹೇಳ್ತಾನೆ, ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದೆ ಎಂಬುದಾಗಿ ದಾವೀದನು ಹೇಳ್ತಾನೆ. ನನ್ನ ಪ್ರಿಯ ದೇವ ಮಕ್ಕಳೇ, ನೀವು ಧೈರ್ಯವಾಗಿರ್ರಿ. ಯಾಕೆಂದರೆ ಕರ್ತನು ನಿಮಗಾಗಿ ಯುದ್ಧ ಮಾಡ್ತಾ ಇದ್ದಾನೆ. ನಿಮ್ಮ ಪಾಪ ದೋಷಗಳನ್ನು ಆತನು ಕ್ಷಮಿಸಿ ಬಿಡುತ್ತಾನೆ. ನೀವು ಆತನ ಬಳಿ ಬಂದು ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡಿರಿ. ತಪ್ಪಿತಸ್ಥ ಮನೋಭಾವವನ್ನು ಆತನು ತೆಗೆದುಹಾಕಿ ನಿನ್ನನ್ನು ನೀತಿವಂತನನ್ನಾಗಿ ಮಾಡುತ್ತಾನೆ. ಜ್ಞಾನೋಕ್ತಿ 28:1 ಈ ರೀತಿ ಹೇಳ್ತದೆ, ಶಿಷ್ಟನು ಸಿಂಹದಂತೆ ಧೈರ್ಯವಾಗಿರುವನು ಎಂಬುದಾಗಿ. ಹೌದು, ನೀವು ಶಿಷ್ಟರಾಗಿ ನಡೆಯುವುದಾದರೆ ಸಿಂಹದ ಹಾಗೆ ಧೈರ್ಯದಿಂದ ಇರಲಿಕ್ಕೆ ಸಾಧ್ಯ ಪ್ರಿಯರೇ. ದೇವರ ಮಕ್ಕಳನ್ನು ಪರಿಶುದ್ಧಾತ್ಮನು ಧೈರ್ಯಗೊಳಿಸುತ್ತಾನೆ. 2 ತಿಮೋತಿ 1:7 ದೇವರ ವಾಕ್ಯ ಈ ರೀತಿ ಹೇಳ್ತದೆ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ ಎಂಬುದಾಗಿ. ಹೀಗಿರುವಾಗ ನಾವ್ಯಾಕೆ ಭಯ ಪಡಬೇಕು ಪ್ರಿಯರೇ? ಪೇತ್ರ, ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರು ಎಂದು ತಿಳಿದು ಆಶ್ಚರ್ಯಪಟ್ಟರು ಎಂಬುದಾಗಿ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡುತ್ತೇವೆ. ನನ್ನ ಪ್ರಿಯ ದೇವಜನರೇ, ನಿಮ್ಮನ್ನೂ ಕುರಿತು ಕೂಡ ಜನರು ಈ ರೀತಿ ಮಾತಾಡುವುದನ್ನು ನೀವು ಕೇಳಿಸಿಕೊಳ್ಳುತ್ತೀರಿ. ನೀವು ಶಾಸ್ತ್ರಾಭ್ಯಾಸ ಮಾಡದವರಾಗಿದ್ದಾಗ್ಯೂ ಕೂಡ ದೇವರ ಆತ್ಮನಿಂದ ನಡೆಸಲ್ಪಡುವವರಾಗಿದ್ದೀರಿ. ಆದುದರಿಂದ ಇನ್ನು ಮುಂದೆ ಧೈರ್ಯವಾಗಿರ್ರಿ. ನಿಮಗಾಗಿ ಕರ್ತನು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ನಮಗೆ ಬಲ ಪ್ರೀತಿ ಶಿಕ್ಷಣಗಳ ಆತ್ಮವನ್ನು ಒದಗಿಸಿಕೊಟ್ಟಿರುವಂಥ ನಮ್ಮ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇಂದು ನಮಗೆ ನೀವು ಉಪದೇಶವನ್ನು ಮಾಡಿದ್ದೀರಿ. ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು ಎನ್ನುವ ವಾಕ್ಯವನ್ನು ನಮಗೆ ಕಲಿಸಿಕೊಟ್ಟಿದ್ದೀರಿ ದೇವ. ನಿಮ್ಮನ್ನು ಕೊಂಡಾಡ್ತೇನೆ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಕರ್ತನೆ. ಇವರಲ್ಲಿ ಅನೇಕರು ಭಯಪಡುವವರಾಗಿದ್ದಾರೆ ಕರ್ತನೆ. ಕತ್ತಲೆಯನ್ನು ಕಂಡು ಭಯಪಡ್ತಾರೆ, ಸರಿಸೃಪಗಳನ್ನು ಕಂಡು ಭಯಪಡ್ತಾರೆ, ಕ್ರಿಮಿಕೀಟಗಳನ್ನು ಕಂಡು ಭಯಪಡ್ತಾರೆ ದೇವ. ತಮ್ಮ ರೋಗದ ನಿಮಿತ್ತವಾಗಿ ಭಯಗ್ರಸ್ತರಾಗಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಯ ನಿಮಿತ್ತವಾಗಿ ಭಯಗ್ರಸ್ತರಾಗಿದ್ದಾರೆ ದೇವ. ಇವರೆಲ್ಲರನ್ನ ಆಶೀರ್ವದಿಸು ಕರ್ತನೆ. ನಿನ್ನ ಆತ್ಮ ಇವರಲ್ಲಿ ಹುಟ್ಟಿಸು ಸ್ವಾಮಿ. ಬಲ ಪ್ರೀತಿ ಶಿಕ್ಷಣದ ಆತ್ಮ ಇವರಲ್ಲಿ ಹುಟ್ಟಿಸು ಕರ್ತನೆ. ಧೈರ್ಯದ ಆತ್ಮ ಇವರಲ್ಲಿ ಹುಟ್ಟಿಸು ಕರ್ತನೆ. ಇಂದಿನಿಂದ ನಾವೆಲ್ಲರೂ ಧೈರ್ಯಶಾಲಿಗಳಾಗಿ ಜೀವಿಸಲಿಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.